ಶ್ರೀ ಗುರುಭ್ಯೋ ನಮಃ. ಮಾಯಗಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಮಿ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವರಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆಲೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತೀನಿ. ಬಸವಾದಿ ಶರಣರನ್ನ ಮನದಲ್ಲಿ ನೆಲೆಯುತ್ತಾ ನಾನೆಲ್ಲ ಪ್ರೀತಿಯ ಹಿರಿಯ ವಿದ್ವಾಂಸರಿಗೆ, ಆತ್ಮೀಯ ಸ್ನೇಹಿತರಿಗೆ, ಇಲ್ಲಿ ನೆರೆದಿರುವಂತಹ ಎಲ್ಲ ಶಾಸ್ತ್ರಜ್ಞರ ಅಂತರಾತ್ಮಗಳಿಗೆ ಶರಣ. ಏ ಭೂತ ಭುವ ಸಂಸ್ಥಿತಾಃ ಏ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಗುಣಯ. ಈ ಮಂತ್ರವನ್ನ ಎಲ್ಲಿ ಕೇಳಿರ್ತೀರಿ ಹೇಳಿ ನೋಡೋಣ. ಅಬ್ಸರ್ವ್ ಮಾಡ್ಕೊಂಡು ಹೇಳಿ. ಇವತ್ತು ನಾನು ತುಂಬಾ ಹೊತ್ತು ಮಾತಾಡಲ್ಲ, 5 ನಿಮಿಷ ಮಾತಾಡ್ತೀನಿ. ನಾನು ಸಂಪೂರ್ಣವಾಗಿ ಪಾಠಶಾಲೆಯಿಂದ ಬಂದವರು. ನಾವೆಲ್ಲ ಪಾಠಶಾಲೆಗಳಲ್ಲಿ ತಂಗಿ ಸ್ನಾನ ಮಾಡ್ಕೊಂಡು ಊಟ ಇಲ್ಲದೆ ಬೆಳೆದಂತವ್ರು. ಅಂದ್ರೆ ನಮ್ಗೆ ಗೊತ್ತು ಧಾರ್ಮಿಕ ವಿಧಿವಿಧಾನಗಳು ಹೇಗಿರುತ್ತೆ, ಅದ್ರ ಹಿನ್ನೆಲೆಗಳೇನಿರುತ್ತೆ, ಅದ್ರ ವೈಜ್ಞಾನಿಕತೆ ಏನಿದೆ ಅನ್ನುವಂತ ವಿಚಾರಗಳನ್ನ ಚಿಕ್ಕ ವಯಸ್ಸಿಂದ ಅಧ್ಯಯನ ಮಾಡ್ಕೊಂಡು ಬಂದವ್ರು ನಾವು. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಈ ಮಂತ್ರ ನಿಮ್ಮೆಲ್ಲರಿಗೂ ಗೊತ್ತು. ಇದನ್ನ ಎಲ್ಲಿ ಉಪಯೋಗಿಸ್ತೀರಿ ಹೇಳಿ ನೋಡೋಣ. ಅದಕ್ಕಿಂತ ಅಲ್ಲ, ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ ಸರ್. ಎಷ್ಟು ಜನ ಇಲ್ಲಿ ಮನೆ ಕಟ್ಟಿದಿರಿ? ಗೃಹ ಪ್ರವೇಶಕ್ಕೆ ಎಷ್ಟು ಜನ ಹೋಗಿದ್ದೀರಿ? ಗೃಹ ಪ್ರವೇಶ ಮಾಡುವ ಮೊದಲು ನಿಮ್ಮನ್ನ ತೆರೆ ಹತ್ರ ನಿಲ್ಲಿಸ್ಬಿಟ್ಟು ಈ ಮಂತ್ರವನ್ನ ಹೇಳಿ ಬಿಳಿ ಸಾಸಿವೆಯನ್ನ ಹೆಚ್ಚಿಸಿ ಆಮೇಲೆ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಗೊತ್ತಾ ನಿಮ್ಗೆ? ಅಂದ್ರೆ ನಾನು ಒಂದು ಶುಭ ಮುಹೂರ್ತದಲ್ಲಿ ಮನೆ ಪ್ರವೇಶ ಮಾಡ್ತಾ ಇದ್ದೀನಿ, ಅದರಿಂದ ಇರುವಂತ ಎಲ್ಲ ಭೂತ ಚೇಷ್ಟೆಗಳ ದೋಷ ನಿವಾರಣೆ ಆಗ್ಲಿ ಅಂತೇಳಿ ಎಳ್ಳನ್ನ ಬಿಳಿ ಎಳ್ಳನ್ನ ಹೆಚ್ಚಿಬಿಟ್ಟು ಮನೆ ಒಳಗಡೆ ಹೋಗ್ತಾರೆ. ಬಿಳಿ ಸಾಸಿವೆಯನ್ನ ಹೆಚ್ಚಿಬಿಟ್ಟು ಹೋಗ್ತಾರೆ. ಇದನ್ನ ಯಾಕೆ ಎಕ್ಸಾಂಪಲ್ ಹೇಳಿದೆ ಅಂದ್ರೆ, ನೀವು ಯಾವ್ಯಾವ್ದೋ ಮನೆಗೆ ವಾಸ್ತು ನೋಡಕ್ ಹೋಗ್ತೀರಿ, ಯಾವ್ದೋ ಹಳೆಯ ಫ್ಯಾಕ್ಟರಿಗೆ ವಾಸ್ತು ನೋಡಕ್ ಹೋಗ್ತೀರಿ, ಹೋದ ತಕ್ಷಣ ನೇರವಾಗಿ ಹೋಗ್ಬೇಡಿ. ಈ ಮಂತ್ರವನ್ನ ಮನಸ್ಸಿನಲ್ಲಿ ಜಪ ಮಾಡಿ ಒಂದ್ ಸ್ವಲ್ಪ ಬಿಳಿ ಸಾಸಿವೆಯನ್ನ ಇಟ್ಕೊಂಡು ಹೆಚ್ಚಿ ಆನಂತರ ಮನೆಗೆ ವಾಸ್ತು ನೋಡಕ್ ಹೋಗಿ ಆಟೋಮೆಟಿಕ್ ಆಗಿ ಮನೆ ಒಳಗಡೆ ಏನಿದೆ ಅದೆಲ್ಲ ನಿಮ್ಗೆ ಗೋಚಾರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಅಲ್ಲಿ ನೆಗೆಟಿವ್ ವೈಬ್ರೇಷನ್, ಋಣಾತ್ಮಕವಾಗಿರುವಂತಹ ಎನರ್ಜಿ ಮನೆ ಒಳಗಡೆ ಇದ್ದಾಗ ನೀವೇನು ಹೋದ್ರೂ ಗೊತ್ತಾಗಲ್ಲ. ನಾನು ಟ್ರೈ ಮಾಡಿದೆ. ಅನುಷ್ಠಾನ ಇಂಪಾರ್ಟೆಂಟ್ ಸರ್. ಈಗ ಗುರುಗಳು ಅರುಳಾಳನ್ ಸರ್ ಕೂಡ ಅನೇಕ ಮಂತ್ರಗಳನ್ನು ಹೇಳ್ಕೊಟ್ರು. ಸ್ತೋತ್ರ ರೂಪದಲ್ಲಿರುವ ಯಾವುದೇ ಮಂತ್ರವನ್ನ ಜಪ ಮಾಡಿರೋದ್ರಿಂದ ದೋಷ ಇಲ್ಲ. ಆದ್ರೆ ಬೀಜಾಕ್ಷರ ಸಹಿತ ಇರುವಂತ ಮಂತ್ರಗಳನ್ನ ನೀವು ಜಪ ಮಾಡ್ಬೇಕು ಅಂದ್ರೆ ನಿಮಗೆ ಗುರುವಿನ ಮುಖಾಂತರ ದೀಕ್ಷೆ ಆಗಿರ್ಲೇಬೇಕು. ದೀಕ್ಷೆ ಆಗಿರುವಂತ ವ್ಯಕ್ತಿ 10,000 ಅಲ್ಲ 1 ಕೋಟಿ ಜಪ ಮಾಡಿದ್ರು ಅದು ನಿಮ್ಗೆ ಸಿದ್ಧಿ ಆಗಲ್ಲ. ಅದಕ್ಕೋಸ್ಕರ ಬೀಜಾಕ್ಷರ ಸಹಿತ ಇರುವಂತಹ ಮಂತ್ರಗಳನ್ನ ಸರಿಯಾದ ಗುರುಗಳಿಂದ ನೀವು ದೀಕ್ಷೆಯನ್ನ ತಿಳ್ಕೊಂಡು ನಂತರ ಜಪ ಮಾಡಿದ್ರೆ ಅನುಷ್ಠಾನ ಸಿದ್ಧಿ ಆಗಿರ್ತದೆ. ಎಕ್ಸಾಂಪಲ್ ಏನೋ ಒಂದು ತುಂಬಾ ದೊಡ್ಡ ಕೊರೋನಾ ಟೈಮ್ ಅಲ್ಲಿ ತುಂಬಾ ದೊಡ್ಡ ಕಾಂಟ್ರಿವರ್ಸಿ ಆಗಿದ್ದ ಮೈಸೂರಲ್ಲಿ ಒಂದು ಫ್ಯಾಕ್ಟ್ರಿ, ಅದು ಬೇಡ ಹೆಸರು. ನೆನ್ನೆ ಹೋಗಿದ್ದೆ ಜಾಗಕ್ಕೆ, ವಾಸ್ತು ನೋಡ್ಕೊಡಿ ಕಳ್ಸಿದ್ರು. 8,000 ಕೋಟಿ ಬ್ಲಾಕ್ ಹಾಕ್ಬಿಟ್ಟಿದೀನಿ ಅಂತೆ ಅಂದ್ಬಿಟ್ಟು ನನ್ ಕರ್ಸಿದ್ರು. 46 ಎಕರೆ ಒಂದೇ ಪ್ಲಾಂಟ್ ಸರ್. ಒಂದು ರೌಂಡ್ ಹಾಕಂಡ್ ಅಂದ್ರು. ನನ್ನ ಕಾಲು ಕೈಯಲ್ಲಿ ಬೆಳೆದಕ್ಕೆ ಶುರು ಆಗೋಯ್ತು. 46 ಎಕರೆ ಎಲ್ಲಿ ಸರ್ ಚರ್ನಿ ಮಾಡೋದು? ಆಮೇಲೆ ಆ ಕಡೆ ಈ ಕಡೆ ನೋಡ್ತಿದ್ದೆ, ಹೋಗ್ಬಿಟ್ಟಿದ್ರಿ. ಆಮೇಲೆ ಒಂದು ಜೀಪ್ ಬಂತು, ಅದೇ ಲಗೇಜ್ ಎಲ್ಲ ಹಾಕೊಂಡು ಕೂರ್ಸ್ಕೊ ಹೋಯ್ತಾರಲ್ಲ ಅಂತ. ಹೋದ್ರೆ 1-2 ಕಡೆ ನನಗೆ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ಸ್ ಆಯ್ತು. ಬಂದ್ಬಿಟ್ಟು ನನ್ನ ಕರೆದಿರೋ ಮ್ಯಾನೇಜರ್ನ ಕರ್ಬಿಟ್ಟು, ಸರ್ ಏನ್ ಸರ್ ಇಲ್ಲೆಲ್ಲ ಆತ್ಮಗಳು ಓಡಾಡ್ತವೆ ಅಂದ್ರೆ ಒಂದ್ 5 ನಿಮಿಷ ಸುಮ್ಮನೆ ಆಗ್ನಟ ಓಡಾಡ್ಬಿಟ್ಟು, ಸರ್ 1 ತಿಂಗಳಿಂದ ಇಬ್ರು ಸತ್ತೋಗ್ಬಿಟ್ಟಿದ್ರು ಸರ್, ಅಪ್ಪಿ ನಿಮ್ಮನ್ನ ಕರ್ಸಿರೋದು. ಆಮೇಲೆ ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಟ್ರೈ ಮಾಡಿದೆ ಸರ್, ಏನೇನೋ ಮಿಷಿನ್ಸ್ ಎಲ್ಲ ಇದೆ ಹಿಡ್ಕೊಂಡು ಹೋದ್ರೆ ನನಗೇನು ವರ್ಕ್ ಆಗ್ಲಿಲ್ಲ ಅಲ್ವಾ. ಬಟ್ ನಮ್ಮ ಅನುಷ್ಠಾನ ಪವರ್ ಇದ್ದಾಗ ನೀವು ಎಲ್ಲೋದ್ರೂ ಕೂಡ ನಿಮ್ಗೆ ಆ ವೈಬ್ರೇಷನ್ ಗೊತ್ತಾಗುತ್ತೆ. ನಾನು ಏನ್ ಹೇಳಿ ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಅನುಷ್ಠಾನವಂತರಾಗಿ ನಿಮ್ಮ ಎನರ್ಜಿಯನ್ನ ಗ್ರೋತ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಹೋದ ತಕ್ಷಣ ಪಾಸಿಟಿವ್ ನೆಗೆಟಿವ್ ನಿಮ್ಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ಎಲ್ಲೇ ಹೋದ್ರು ಕೂಡ ಒಂದು ಪ್ರಶ್ನಾಲಂಕವನ್ನ ಹಾಕೋತೀನಿ ವಾಸ್ತು ಬಗ್ಗೆ. ಪ್ರಶ್ನಾಪುಂಗಿಯನ್ನ ಹಾಕೊಂಡು ಹೋದ ಸಮಯವನ್ನ ನಿಗದಿ ಮಾಡ್ಕೊಂಡು ಫಸ್ಟ್ ಅಲ್ಲಿ ಏನೇನಿದೆ ಅಂತ ಎಲ್ಲಾನು ಚೀಟಿ ಬರೆದು ಕೊಟ್ಬಿಟ್ಟು ಆಮೇಲೆ ವಾಸ್ತು ನೋಡ್ಕೊಡ್ತೀನಿ.
ನೀವು ಅದನ್ನೆಲ್ಲ ಓದಿದ್ರೆ ಆ ವಿಷಯಗಳಿರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಒಂದು ತಿಂಗಳಲ್ಲಿ 20 ದಿನ ವಾಸ್ತು ಮಾಡಕ್ ಹೋಗ್ತೀನಿ ನಾನು, ಒಂದು ದಿನ 26 ದಿನ ಕನ್ಸಲ್ಟೇಷನ್ ಮಾಡ್ತೀನಿ, ಆಲ್ಮೋಸ್ಟ್ ಎಲ್ಲ ದಿನ ಪಾಠ ಮಾಡ್ತೀನಿ. 20 ವರ್ಷದಿಂದ ನಾವು ಇದನ್ನ ಮಾಡ್ಬೇಕು ಅಂತಂದ್ರೆ ನಾವು ಕನಿಷ್ಠ ಪಕ್ಷ 90% ನಮ್ಮಲ್ಲಿ ಬರುವಂತ ಕ್ಲೈಂಟ್ ಗಳಿಗೆ ನಾವು ರಿಸಲ್ಟ್ ಕೊಟ್ಟರು ಮಾತ್ರ ನಾವು ಇಷ್ಟು ದಿನ ಕಾನ್ಸ್ಟೆಂಟ್ ಆಗಿರೋದು ಸಾಧ್ಯ. ಇದು ಅನೇಕ ವಿದ್ವಾಂಸರು ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಜ್ಯೋತಿಷ ಕಲಿಯುವ 100 ಜನದಲ್ಲಿ ಎಷ್ಟು ಜನ ಪ್ರಾಕ್ಟೀಸಿಂಗ್ ಅಸ್ಟ್ರಾಲಜರ್ ಆಗ್ತಾರೆ ಗೊತ್ತಾ ನಿಮ್ಗೆ? ಬೆರಳಿಗೆ ಅಷ್ಟು ಜನ. ಅವ್ರು ಅನುಷ್ಠಾನವಂತರಾಗಿರಲ್ಲ ಮತ್ತು ಯಾವುದನ್ನು ಅಭ್ಯಾಸ ಮಾಡೋದಿಲ್ಲ. ಒಂದು ಸಣ್ಣ ಸರಳ ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ಹೋದ ತಕ್ಷಣ ಒಂದು ಜಾಗದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಬಿಟ್ಟು ಮಾತು ಮುಗಿಸ್ಬಿಡ್ತೀನಿ. 15 ನಿಮಿಷ ಆದ್ರೆ ಸರ್ ಇಲ್ಲ 2 ನಿಮಿಷ ಆಯ್ತು. ಆಮೇಲೆ ಅಲ್ಲಿ ಹೋದ ತಕ್ಷಣ ನಿಮ್ಗೆ ದೆವ್ವ ಇದೆ ಅಂತ ಗೊತ್ತಾಯ್ತು ಅಂದ್ರಲ್ಲ, ಅದು ಒಂದು ಸಣ್ಣ ಟೆಕ್ನಿಕ್. ಬಟ್ ಟೈಮ್ ಇಲ್ಲ, ಅದಕ್ಕೆ ಅವ್ರು ಹೇಳ್ಕೊಡಲ್ಲ. ನೆಕ್ಸ್ಟ್ ಟೈಮ್ ಹೇಳ್ಕೊಡ್ಬೋದು ಆಯ್ತಾ? ನೋಡಿ, ಉಳಿದ ಜಾಗದಲ್ಲಿ ಒಂದು ಪ್ರಶ್ನಾಲಗ್ನವನ್ನ ನಿಗದಿ ಮಾಡ್ಕೋಬೇಕು. ಮುಂದಿನ ಕಾನ್ಫರೆನ್ಸ್ ಅಲ್ಲಿ ಹೇಳ ನಾನು ದೆವ್ವ ಹೇಗೆ ಕಂಡಿಡಿಯೋದು ತುಂಬಾ ಈಸಿ ಅದು. ಬಟ್ ಹೆಣ್ಣು ದೆವ್ವಗಳಾದ್ರೂ ಜೊತೆಗೆ ಬಂದ್ಬಿಡ್ತು, ಹುಷಾರಾಗಿರ್ಬೇಕು. ನೋಡಿ, ಪ್ರಶ್ನಾಲಗ್ನ ಓದಂತಹ ನೀವು ಆ ಜಾಗಕ್ಕೆ ಕಾಲಿಟ್ಟ ತಕ್ಷಣ ಒಂದು ಪ್ರಶ್ನಾಕುಂಡಿಯನ್ನ ಹಾಕೋಬೇಕು. ಪ್ರಶ್ನಾಕುಂಡಿಯನ್ನ ಹಾಕೊಂಡ ತಕ್ಷಣ ನೀವೇನ್ ಮಾಡಿ ಅಂದ್ರೆ ಲಗ್ನಕ್ಕೆ ಚತುರ್ಥ ಭಾವವನ್ನ ನೋಡ್ಕೊಳ್ಳಿ. ಲಗ್ನ ಪ್ಲಸ್ ಚತುರ್ಥ ಎರಡನ್ನೂ ನೋಡ್ಕೋಬೇಕು. ಚತುರ್ಥ ಭಾವದಲ್ಲಿ ಏನಾದ್ರು ರಾಹು ಜೊತೆಗೋ ಅಥವಾ ಕೇತು ಜೊತೆಗೋ ಕುಜ ಇದ್ದಾನೆ ಅಂದ್ರೆ 100ಕ್ಕೆ 120% ಆ ಜಾಗದಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ. ತುಂಬಾ ಈಸಿಯಾಗಿ ಕೂಡ ಅದನ್ನ ಪ್ರಿಡಕ್ಟ್ ಮಾಡ್ಬಿಡ್ಬೋದು. ಇದೆ ಸರ್, ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳ್ಬಿಡ್ರಿ, ಅದು ಯಾವ ಜಾಗದಲ್ಲಿ ಇದೆ ಅದನ್ನ ತೋರಿಸಿ ಅಂದ್ರೆ ಏನ್ ಮಾಡೋದು? ಅದು ತುಂಬಾ ಸಿಂಪಲ್. ಬಟ್ ಇವಾಗ ಟೈಮ್ ಮೇಲೆ ಹೇಳ್ಕೊಡಲ್ಲ, ಮುಂದೆ ಹೇಳ್ಕೊಡ್ತೀವಿ ಸರ್. ಈ ದೋಷಗಳನ್ನ ಕಂಡುಹಿಡಿದ ಹೇಗೆ ಅಂದ್ರೆ, ಯಾವುದೇ ಜಾತಕದಲ್ಲಿ 8ನೇ ಮನೆಯನ್ನ ನೋಡಿ ನೀವು, ತುಂಬಾ ಇಂಪಾರ್ಟೆಂಟ್ ಇದು. ಯಾವುದೇ ಜಾತಕದಲ್ಲಿ 8ನೇ ಮನೆಯಲ್ಲಿ ಯಾವುದೇ ಗ್ರಹ ಇರಲಿ, ಇಟ್ಸ್ ಶಾಪ ಭಾವ, ರಂಧ್ರ ಭಾವ. ಅದು 8ನೇ ಮನೆಯಲ್ಲಿ ಯಾವ ಗ್ರಹ ಇರುತ್ತೋ ಆ ಗ್ರಹಕ್ಕೆ ಸಂಬಂಧಪಟ್ಟಂತ ದೇವತೆಯಿಂದ ಅದು ಶಾಪಕ್ಕೊಳಗಾಗಿರ್ತಾರೆ. ಈಗ ಎಕ್ಸಾಂಪಲ್, ಶುಕ್ರ ಪ್ಲಸ್ ರಾಹು ಕಾಂಬಿನೇಷನ್ ಇದ್ರೆ ಅವ್ರು ಹೆಣ್ಣು ದೇವತೆ ಶಾಪ ಇರುತ್ತೆ. ಶುಕ್ರ ಒಬ್ಬರೇ ಇದ್ರೆ ಹೆಣ್ಣಿನ ಶಾಪ ಇರುತ್ತೆ. ಅದೇ ಅಷ್ಟಮದಲ್ಲಿ ಚಂದ್ರ ಇದ್ರೆ ತಾಯಿ ಶಾಪ ಇರುತ್ತೆ ಅಂತ. ಆ ಗ್ರಹಗಳು ಚತುರ್ಥ ಭಾವದಲ್ಲಿ ಬಂದು ಕೂತ್ಕೊಂಡ್ರು ಪ್ರಶ್ನಾಶಾಸ್ತ್ರದಲ್ಲಿ ಅಂತಂದ್ರೆ, ಲಗ್ನಕ್ಕೆ ಚತುರ್ಥದಲ್ಲಿ ಯಾವುದಾದರೂ ಅಷ್ಟಮಾಧಿಪತಿ ಗ್ರಹ ಚತುರ್ಥ ಭಾವದಲ್ಲಿ ಯಾವುದಾದ್ರೂ ಒಂದು ಪಾಪಗ್ರಹ ಸಂಬಂಧವನ್ನ ಪಡೆದು ಕೂತ್ಕೊಂಡಿರ್ಬೇಕು. ಬಿಡಿಸುವುದು ಯಾಕಂದ್ರೆ ಅರ್ಥ ಆಗ್ತದೆ ಅಲ್ವಾ? 8ನೇ ಮನೆ ಅಧಿಪತಿ, 8ನೇ ಮನೆ ಸೂತ್ರ. ಅದು 8ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಪ್ರಶ್ನಾದಲ್ಲಿ ಕೂತ್ಕೊಂಡು ಯಾವುದೇ ಪಾಪಗ್ರಹದ ಸಂಬಂಧ ಬಂದಿದ್ರೆ, 4ನೇ ಮನೆಯಲ್ಲಿ ರವಿ ಬಂದಿದ್ರೆ ಶಾಪ ಇರುತ್ತೆ. ಅವ್ರ ಮನೇಲಿ ಲಿಟಿಗೇಷನ್ಸ್, ಆಸ್ತಿ ವಿಷಯ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಅವ್ರ ಮನೇಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದೇ ಅಷ್ಟಮಾಧಿಪತಿ ಚಂದ್ರ 4ನೇ ಮನೆಗೆ ಕೂತ್ಕೊಂಡು ಪಾಪಗ್ರಹ ಸಂಬಂಧ ಬಂದಿದ್ರೆ 100% ಅವ್ರಿಗೆ ಮಾತೃ ಶಾಪ ಇರುತ್ತೆ. ಸಂತಾನ ವಿಷಯದಲ್ಲೋ ಅಥವಾ ಅವ್ರ ಕುಟುಂಬದಲ್ಲಿ ಮದುವೆ ಆಗದೆ ಇರೋದು, ಮದುವೆ ಆಗಿದ್ರೆ ಚೆನ್ನಾಗಿಲ್ಲದಿರೋದು, ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ಅದೇ ಅಷ್ಟಮಾಧಿಪತಿ ಪೂಜಾ ಚತುರ್ಥ 100% ಬ್ಲಾಕ್ ಮ್ಯಾಜಿಕ್. ಅದರಿಂದ ಇತ್ತೀಚೆಗೆ ರೀಸೆಂಟ್ ಆಗಿ ಅವ್ರ ಮನೇಲಿ ಅಪಘಾತಗಳಾಗಿರುತ್ತೆ ಮತ್ತು ಅನ್ಯಾಚುರಲ್ ಡೆತ್, ಸೂಸೈಡ್ ಟೆಂಡೆನ್ಸಿ ಇದೆಲ್ಲ ಮಾಡ್ಕೊಂಡಿರ್ತಾರೆ. ಅದೇ ಅಷ್ಟಮಾಧಿಪತಿ ಒಂದು ಚತುರ್ಥ ಭಾವದಲ್ಲಿ ಕೂತ್ಕೊಂಡಿದ್ರೆ ಪಾಪಗ್ರಹ ಜೊತೆಗೆ 100% ಅವ್ರಿಗೆ ವಿಷ್ಣುಗೆ ಸಂಬಂಧಪಟ್ಟಂತ ದೇವತೆಯಿಂದ ದೋಷ ಇರುತ್ತೆ. ಅದೇ ಗುರು ಏನಾದ್ರು ಅಷ್ಟಮಾಧಿಪತಿ ಚತುರ್ಥದ ಪಾಪಗ್ರಹ ಜೊತೆ ಕೂತ್ಕೊಂಡ್ರೆ ಅವರಿಗೆ ಕುಲದೇವರ ಶಾಪ ಇರುತ್ತೆ. ಅದೇ ಅಷ್ಟಮಾಧಿಪತಿ ಆದಂತಹ ಶನಿ 4ನೇ ಮನೆ ಪಾಪಗ್ರಹಗಳ ಜೊತೆ ಕೂತ್ಕೊಂಡಿದ್ರೆ ಶೂದ್ರ ದೇವತೆಗಳ ಕಾಟ ಇರುತ್ತೆ. ಅದೇ ಅಷ್ಟಮಾಧಿಪತಿ ಶುಕ್ರ 4ನೇ ಮನೆಯಲ್ಲಿ ರಾಹು ಜೊತೆ ಕೂತ್ಕೊಂಡಿದ್ರೆ ರಾತ್ರಿ ಮಲ್ಕೊಂಡಾಗ ಕೆಚ್ಚೆ ಸೌಂಡ್ ಕೇಳುತ್ತೆ. ಯಾಕಂತಂದ್ರಲ್ಲಿ ಹೆಣ್ಣು ದೇವರ ಸಂಚಾರ ಇರುತ್ತೆ. ಅದೇ ಚತುರ್ಥದಲ್ಲಿ ರಾಹು ಏನಾದ್ರು ಏಕಾಂಗಿಯಾಗಿ ಕೂತ್ಕೊಂಡು ಯಾವ್ದಾದ್ರು ಪಾಪಗ್ರಹ ದೃಷ್ಟಿ ಇದ್ರೆ 100% ಅವ್ರು ಉತ್ತದ ಮೇಲೆ ಮನೆ ಕಟ್ಟಿರ್ತಾರೆ, ಚೆಕ್ ಮಾಡ್ಕೊಳ್ಬೇಕಾರೆ ಅಂತ ಹೇಳ್ತಾ, ಇದನ್ನ ದೋಷ ಪರಿಹಾರ ಮಾಡೋದು ಹೇಗೆ ಅಂತ ನನ್ಗೆ ಹೇಳ್ಕೊಡ್ಬೇಕು ಅಂತ ಆಸೆ ಇತ್ತು. ಕೊಟ್ಟು ಇದಕ್ಕೆ ಕೈ ಆದ್ರೆ ಒಂದೇ ಒಂದು ರೆಮಿಡಿ ಹೇಳ್ಬಿಟ್ಟು ನಾನು ಪಾಠ ಮುಗಿಸ್ತೀನಿ. ಪ್ರತಿಯೊಬ್ಬ ಮನುಷ್ಯನಿಗೆ ಜನಾಕರ್ಷಣ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಅಂದ್ರಪ್ಪ? ಕ್ಲೈಂಟ್ ಬಂದ ತಕ್ಷಣ ಈಗ ನೋಡಿ ನಾನು ಮಾತಾಡ್ತಾ ಇದೀನಿ ಅಂದ್ರೆ ನೀವೆಲ್ಲರೂ ನೋಡ್ತಾ ಇದ್ರಿ ಏನೋ ಹೇಳ್ತಾರೆ. ಕರೆಕ್ಟಾ? ಇಟ್ ಇಸ್ ಆಕರ್ಷಣೆ. ಕರೆಕ್ಟಾ? ಇಲ್ಲೋ ಆಯ್ತಾ? ಯಾರನ್ನ ನೋಡಿದ ತಕ್ಷಣ ನೋಡ್ಬೇಕು ಅನ್ಸುತ್ತೆ, ಇದು ಆಕರ್ಷಣೆ. ಅಥವಾ ಯಾರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಇಟ್ ಇಸ್ ಆಕರ್ಷಣೆ. ಕೆಲವರಿಗೆ ಅಂತರ್ಜಾತವಾಗಿ ಬಂದ್ಬಿಟ್ಟಿರುತ್ತೆ ಆಕರ್ಷಣೆ. ಆದ್ರೆ ಆಕರ್ಷಣೆಯನ್ನ ಹೇಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ, ಬೇಕಾದ್ರೆ ಬರ್ತಾ ಇಲ್ಲ.
ಮತ್ತೆ ನೀವು ನನ್ನ ಪ್ರಶ್ನೆ ಕೇಳಲಿಲ್ಲ, ದೋಷ ಯಾವ ದಿಕ್ಕಲ್ಲಿದೆ, ಆ ಜಾಗದಲ್ಲಿ ಶಲ್ಯಗಳು ಅಂತ ಹೇಳ್ತೀವಿ, ಮೂಳೆ ಮೂಡಿ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ಯಾವ ಜಾಗದಲ್ಲಿ ಇದೆ ಅಂತ ತಿಳಿಯೋದು ಹೇಗೆ? ನೀವು ಪ್ರಶ್ನೆ ಕೇಳಲಿಲ್ಲ. ಆಕ್ಚುಲಿ ಇದು ಕೂಡ ನನ್ನ ಕಡೆ ಅಂತ ನೋಡಿ, ಆಗ್ಬೇಕು ಅಂದ್ರೆ ದಯವಿಟ್ಟು ಇದನ್ನ ಮಾಡಿ. ನಾನು ವೈಯಕ್ತಿಕವಾಗಿ ಮಾಡಿದೀನಿ, ನಾನು ಹಣೆಗೆ ಹಾಕೊಂಡಿರೋದು ಬರೀ ಏನೋ ಅಷ್ಟ ಅಲ್ಲ, ತುಂಬಾ ಜನ ಅನ್ಕೊಂಡವ್ರೆ ಅದರಿಂದ ತಂತ್ರ ಭಾಗ ಇರುತ್ತೆ, ಅರ್ಥ ಆಗ್ತಾ ಇದೆ. ನೀವು ಇದನ್ನೆಲ್ಲ ಮಾಡಿ. ಬಿಳಿ ಎಕ್ಕದ ಬೇರನ್ನ ನಿಮಗೆ ತಾರಾಬಲ ಇರುವಂತಹ ದಿನ, ಬಿಳಿ ಎಕ್ಕದ ಬೇರನ್ನ ನಿಮ್ಗೆ ತಾರಾಬಲ ಇರುವಂತಹ ದಿನ, ಅದರಲ್ಲೂ ಕೂಡ ಸಾಧಕ ತಾರ ಆದ್ರೆ ತುಂಬಾ ಒಳ್ಳೇದು. ಸಾಧಕ ತಾರ ಇರುವಂತಹ ದಿನ ಮನೆಗೆ ತಗೊಂಡು ಬಂದು, ಆದ್ರೆ ಒಂದ್ ಕಂಡೀಷನ್ ಇದೆ, ಹೋದ ತಕ್ಷಣ ಕಿತ್ಕೊಂಡ್ ಬರಂಗಿಲ್ಲ. ಅದನ್ನ ಒನ್ ಡೇ ಬಿಫೋರ್ ಹೋಗಿ ಅದನ್ನ ಪೂಜೆ ಮಾಡಿ, ನಾಳೆ ನಿನ್ನ ಬೇರ್ನ ತೆಗೆದುಕೊಂಡಾಗ ಬಂದಿದ್ದೀನಿ, ನನಗೆ ನೀನು ಸಾಕಾರ ನೀಡಬೇಕು ಅಂತ ಹೇಳಿ ಆ ಗಿಡಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಬರ್ಬೇಕು. ಹೋಗಿ ಆದಷ್ಟು ಪೂರ್ವ ಅಥವಾ ಉತ್ತರಕ್ಕೆ ಬೆಳೆದಿರುವಂತಹ ಬೇರನ್ನ ಕಟ್ ಮಾಡ್ಕೊಂಡು ಬರ್ಬೇಕು. ಕಟ್ ಮಾಡ್ಕೊಂಡ್ ಬಂದು ಅದನ್ನ ನೆರಳಲ್ಲಿ ನೆಲೆಸ್ಬೇಕು. ಎಲ್ಲರಲ್ಲಿ ನೆನೆಸ್ಬೇಕು? ಒಣಗಿಸ್ಬೇಕು. ನೋಡೋಣ ನೀವ್ ಏನ್ ಕೇಳ್ತೀರಿ ಅಂತ ಸುಮ್ಮನೆ ಚೆಕ್ ಮಾಡಿದೆ. ಆಯ್ತಾ? ನೆರಳಲ್ಲಿ ಒಣಗಿಸಿದ ಮೇಲೆ ಅದನ್ನ ಕಬ್ಬಿಗೆ ಅಂದ್ರೆ ಯಾವ ಕಲರು? ಕಪ್ಪು ಬಣ್ಣದ ಅಥವಾ ಬೂದು ಬಣ್ಣದ ಹಸುವಿನ ಹಾಲಿನಲ್ಲಿ ಅದನ್ನ ಚೆನ್ನಾಗಿ ತೆಗೆದು ಯಾರಿಗೂ ಹೇಳದೆ ಅದನ್ನ ಪ್ರತಿದಿನ ನೀವು ಹಣೆಗೆ ಇಟ್ಕೊಂತ ಬಂದ್ರೆ ನಿಮ್ಗೆ ಜನಾಕರ್ಷಣ, ಸರ್ವಾಕರ್ಷಣ ಶತಸಿದ್ಧತೆ ಟ್ರೈ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ರೆಮಿಡಿ ಏನಂದ್ರೆ ಅಪಮಾರ್ಗದ ಬೀಜಗಳನ್ನ ಕೂಡ ತಗೊಂಡ್ ಬಂದು, ಅಪಮಾರ್ಗ ಅಂದ್ರೆ ಯಾವ ಹೇಳಿ? ಉತ್ತರಾಣಿ ಗಡ್ಡಿ ಬೀಜಗಳನ್ನ ತೆಗೆದುಕೊಂಡು ಬಂದು ಅದನ್ನು ಸಾಧಕ ದಾರ ಇರುವಂತ ದಿನ ಅದನ್ನ ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಅದನ್ನು ಕೂಡ ಕಬ್ಬಿಯ ಹಾಲಿನಲ್ಲಿ ಚೆನ್ನಾಗಿ ತೆಗೆದು ಗಂಧವನ್ನ ಮಾಡ್ಕೊಂಡು ಪ್ರತಿನಿತ್ಯ ಹಾಕಂತ ಬಂದ್ರೆ ನಿಮ್ಗೆ ಜನಾಕರ್ಷಣ ಆಗುತ್ತೆ, ಕ್ಲೈಂಟ್ಗಳ ಆಕರ್ಷಣೆ ಆಗುತ್ತೆ, ವಾಕ್ ಸಿದ್ಧಿ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅದಾದ್ಮೇಲೆ ಕೊನೆಯದಾಗ ಒಂದೇ ಒಂದು ಪರಿಹಾರ ಹೇಳ್ಬಿಡ್ತೀನಿ. ದೃಷ್ಟಿ ದೋಷ, ಶತ್ರುಬಾಧೆ, ಮತ್ತೆ ಏನೋ ಬ್ಲಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ, ಮನೇಲಿ ಯಾಕೋ ನೆಮ್ಮದಿ ಇಲ್ಲ, ಈ ತರದೆಲ್ಲ ಟೆನ್ಷನ್ಸ್ ಇರುತ್ತೆ ಕೆಲವ್ರಿಗೆ. ಅಥವಾ ಎಲ್ಲೋ ಹೋಗ್ಬಿಟ್ಟು ಬಂದ ನಮ್ಗೆ ದೃಷ್ಟಿ ಆಗೋದು ಅಂತ ಯೋಚನೆ ಮಾಡ್ತಾರೆ. ಕರೆಕ್ಟಾ? ನೀವೇನ್ ಮಾಡಿ ಅಂತಂದ್ರೆ, ನಿಮಗೆ ತಾರಾಬಲ ಇರುವಂತ ದಿನ ಅಥವಾ ಒಂದು ಒಳ್ಳೆ ಮುಹೂರ್ತದಲ್ಲಿ ಹೋಗಿ ಪರಂಗಿ ಮರ ಗೊತ್ತಲ್ವಾ? ನಮಸ್ಕಾರವನ್ನ ಮಾಡಿ ಉತ್ತರದಲ್ಲಿ ಬಿಟ್ಟಿರುವಂತಹ ಒಂದು ಪರಂಗಿಯನ್ನ ಕಿತ್ಕೊಂಡು ಬಂದು ಮನೆಯಲ್ಲಿ ನಿಮ್ಮ ಕುಲದೇವರ ಹೆಸರನ್ನ ಹೇಳಿ ಪೂಜೆ ಮಾಡ್ಬೇಕು. ಪೂಜೆ ಮಾಡಿದ ಮೇಲೆ ಅದನ್ನ ಕಟ್ ಮಾಡಿ ಮತ್ತೆ ಅದ್ರಲ್ಲಿರುವ ಬೀಜನೆಲ್ಲ ತೆಗೆದು ಇನ್ನೊಂದು ತಟ್ಟೆಗೆ ಹಾಕಿ ಮತ್ತೆ ಪೂಜೆ ಮಾಡಿ ಅದನ್ನ ತೆಗೆದು ನಿಮ್ಮ ಮನೆಯ ಸುತ್ತ ಎರ್ಚೋದ್ರಿಂದ ಅಥವಾ ನಿಮ್ಮ ಹೊಲದಲ್ಲಿ ಎರ್ಚೋದ್ರಿಂದ, ನಿಮ್ಮ ಜಾಗದಲ್ಲಿ ಎರ್ಚೋದ್ರಿಂದ ಸಕಲ ಶತ್ರುಬಾಧೆಗಳು, ಸಕಲ ದೃಷ್ಟಿ ದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ. ಇದನ್ನ ಅನೇಕ ಜನ ಕ್ಲೈಂಟ್ ಮಾಡಿಸಿದ್ರಿ. ಇವೆಲ್ಲ ತುಂಬಾ ಸಣ್ಣ ಸಣ್ಣ ತಂತ್ರ ಭಾಗಗಳು. ಇದನ್ನ ಮಾಡ್ತಾ ಬನ್ನಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಈ ಶಲ್ಯ ದೋಷಗಳು, ವಾಸ್ತು ದೋಷಗಳು, ಮತ್ತೆ ಕುಲದೇವರದು, ಮನೆ ದೇವರದೆಲ್ಲ ಹೇಳದ್ನಲ್ಲ, ಅದೆಲ್ಲ ದೋಷಗಳನ್ನ ಹೇಗ್ ಕಂಡುಹಿಡಿಯೋದು, ಯಾವ ದಿಕ್ಕಲ್ಲಿದೆ ಅಂತ ಹೇಗ್ ಕಂಡುಹಿಡಿಯೋದು, ಆ ಎಲ್ಲ ವಿಚಾರವನ್ನ ರಾಮಮೂರ್ತಿ ಸರ ಮುಂದಿನ ಕಾನ್ಫರೆನ್ಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಮ್ಮ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.